ತುಂಗಾ ಜಲಾಶಯ ಗೇಟ್ ನಂಬರ್ 8 ಇಲ್ಲೂ ಸಹ ರೋಪ್ ಪ್ರಾಬ್ಲಮ್ ಆಗಿದೆ. ಅದೇ ಕಾರಣಕ್ಕೆ ಇಂಜಿನಿಯರ್ಗಳು ಜಾಣ್ಮೆ ತೋರಿ ಈ ಬಾರಿ 8ನೇ ಕ್ರಸ್ ಗೇಟ್ ನ ಮೇಲೆತ್ತುವ ಗೋಜಿಗೆ ಹೋಗೇ ಇಲ್ಲ. ಅಂದಹಾಗೆ ಈ ಬಾರಿ ಜಲಾಶಯಕ್ಕೆ ಬರೋಬ್ಬರಿ 85,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬಂದಿದೆ. 22 ಗೇಟ್ಗಳನ್ನು ಒಳಗೊಂಡಿರುವ ಜಲಾಶಯದಲ್ಲಿ 21 ಗೇಟ್ಗಳ ಮುಖಾಂತರ ನೀರನ್ನ ನದಿಗೆ ಹರಿಸಲಾಗುತ್ತಿದೆ. ಆದ್ರೂ ಸಹ ಗೇಟ್ ನಂಬರ್ 8ರ ರೋಪ್ ಸರಿಪಡಿಸುವ ಅಗತ್ಯತೆ ಇದೆ. ಕಾಲಕಾಲಕ್ಕೆ ಮೇಂಟೆನೆನ್ಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ಮುಂದೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೆ ಆದಂತ ಪರಿಸ್ಥಿತಿ ಈ ಜಲಾಶಯಕ್ಕೂ ಬಂದೊದಗಿದ್ರೂ ಆಶ್ಚರ್ಯವಿಲ್ಲ. ಹಾಗಾಗಿ ನೀರಾವರಿ ಇಲಾಖೆ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡು ದುರಸ್ತಿ ಕಾರ್ಯಯೋಜನೆ ರೂಪಿಸಬೇಕಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ತುಂಗಾ ಜಲಾಶಯ ರಾಜ್ಯದ ಅತಿ ಚಿಕ್ಕ ಜಲಾಶಯವೇ ಇರಬಹುದು. ಕೇವಲ 3.5 TMC ಸಾಮರ್ಥ್ಯ ಅಂತ ನೀವು ತಿಳ್ಕೊಂಡ್ರೆ ತಪ್ಪು. ಯಾಕಂದ್ರೆ ಪ್ರತಿ ವರ್ಷ 100 TMC ನೀರು ಇಲ್ಲಿಂದಲೇ ಹೊರಗೆ ಹೋಗುವುದು. ಇದುವೇ ಹೊಸಪೇಟೆಯ ತುಂಗಭದ್ರಾ ಜಲಾಶಯಕ್ಕೂ ಮೂಲ ಅನ್ನೋದನ್ನ ಮರೆಯಬಾರದು.